ಇವತ್ತು ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಚಾಪ್ಟರಿಂದ ಸೆಲ್ ಸೈಕಲಲ್ಲಿ ಬರೋ ಇಂಟರ್ಫೇಸ್ ಸ್ಟೇಜ್ ಬಗ್ಗೆ ಸ್ಟಡಿ ಮಾಡೋಣ. ನಾನು ಹೇಳಿದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಎಲ್ಲ ಲಿವಿಂಗ್ ಆರ್ಗಾನಿಸಮ್ಸ್ಗಳು ಕೂಡ ಸಿಂಗಲ್ ಸೆಲ್ಲಿಂದ ಫಾರ್ಮೇಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಸ್ಪರ್ಮ್ ಮತ್ತು ಓವಮ್ ಎರಡು ಫ್ಯೂಷನ್ ಆಗಿ ಝೈಗೋಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಝೈಗೋಟ್ ಈಸ್ ಅ ಸಿಂಗಲ್ ಸೆಲ್ಲಿಂದ ನೆಕ್ಸ್ಟು ಎಂಬ್ರಿಯೋ ಡೆವಲಪ್ ಆಗುತ್ತೆ. ಸೊ ಹಾಗೆ ಬೇರೆ ಆರ್ಗಾನಿಸಮ್ಸ್ಗಳಲ್ಲೂ ಕೂಡ ಎಲ್ಲ ಆರ್ಗಾನಿಸಮ್ಸ್ಗಳು ಸಿಂಗಲ್ ಸೆಲ್ಲಿಂದ ತಮ್ಮ ಲೈಫ್ನ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಗ್ರೋತ್ ಹಾಗೆ ರಿಪ್ರೊಡಕ್ಷನ್ ಎಲ್ಲ ಸೆಲ್ಸ್ಗಳ ಹಾಗೆ ಎಲ್ಲ ಲಿವಿಂಗ್ ಆರ್ಗಾನಿಸಮ್ಸ್ಗಳ ಕ್ಯಾರೆಕ್ಟರ್ ಆಗಿದೆ. ಪೇರೆಂಟ್ ಸೆಲ್ ಡಿವೈಡ್ ಆಗಿ 2 ಡಾಟರ್ ಸೆಲ್ಸ್ಗಳನ್ನು ಫಾರ್ಮೇಷನ್ ಮಾಡಿಕೊಡುತ್ತೆ. ಆ ಒಂದು ಡಾಟರ್ ಸೆಲ್ಸ್ಗಳು ಗ್ರೋ ಆಗಿ ಮತ್ತೆ ಡಿವೈಡ್ ಆಗುತ್ತೆ. ಸೊ ಸಿಂಗಲ್ ಸೆಲ್ ಮಿಲಿಯನ್ಸ್ ಆಫ್ ಸೆಲ್ಸ್ಗಳನ್ನು ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ನಾವು ಈ ಚಾಪ್ಟರಿಂದ ಸಿಂಗಲ್ ಸೆಲ್ಲಿಂದ ಹೇಗೆ ಮಿಲಿಯನ್ಸ್ ಆಫ್ ಸೆಲ್ಸ್ಗಳು ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡೋಣ. ಹ್ಯೂಮನ್ ಸೆಲ್ ಅಪ್ರಾಕ್ಸಿಮೇಟ್ಲಿ ಎವ್ರಿ 24 ಹವರ್ಸಿಗೆ ಡಿವೈಡ್ ಆಗ್ತಿರತ್ತೆ. ಸೊ ಈ ಒಂದು ಸೆಲ್ ಸೈಕಲ್ನ ಡ್ಯೂರೇಷನ್ ಆರ್ಗಾನಿಸಮ್ ಟು ಆರ್ಗಾನಿಸಮ್ ವೇರಿ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಬಾಡಿ ಡಿಫ್ರೆಂಟ್ ಟೈಪ್ ಆಫ್ ಸೆಲ್ಸಿಂದ ಫಾರ್ಮೇಷನ್ ಆಗಿದೆ. ಸೊ ಸೆಲ್ ಟೈಪ್ ಟು ಸೆಲ್ ಟೈಪ್ ಈ ಒಂದು ಸೆಲ್ ಸೈಕಲ್ನ ಡ್ಯೂರೇಷನ್ ವೇರಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಸ್ಟ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ 90 ಮಿನಿಟ್ಸಿಗೆ ಹೋಲ್ ಸೆಲ್ ಸೈಕಲ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ 1.5 ಅವರಲ್ಲಿ ಈಸ್ಟ್ ಹೋಲ್ ಸೆಲ್ ಸೈಕಲ್ನ ಕಂಪ್ಲೀಟ್ ಮಾಡುತ್ತೆ. ಹಾಗಾದ್ರೆ ಸೆಲ್ ಸೈಕಲ್ ಅಂದ್ರೆ ಏನು ಅಂತ ನೋಡೋಣ. ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಬೈ ವಿಚ್ ಸೆಲ್ ಡ್ಯೂಪ್ಲಿಕೇಟ್ಸ್ ಇಟ್ಸ್ ಜೀನೋಮ್, ಸಿಂಥಸೈಸ್ ದ ಅದರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಸೆಲ್, ಇವೆನ್ಚುಯಲಿ ಡಿವೈಡ್ಸ್ ಇಂಟು 2 ಡಾಟರ್ ಸೆಲ್ ಈಸ್ ಟರ್ಮ್ಡ್ ಆಸ್ ಸೆಲ್ ಸೈಕಲ್. ಸೆಲ್ ಸೈಕಲ್ ಅಂತ ಹೇಳಿದ್ರೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೆಲ್ ಒಳಗಡೆ ಇರೋ ಜೀನೋಮ್ ಅಂದ್ರೆ DNA ಡ್ಯೂಪ್ಲಿಕೇಟ್ ಆಗುತ್ತೆ. ಹಾಗೆ ಅದರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಸೆಲ್ ಸಿಂಥಸೈಸ್ ಆಗುತ್ತೆ. ಸೊ ಸಿಂಥಸೈಸ್ ಆದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಸೆಲ್ 2 ಡಾಟರ್ ಸೆಲ್ಸ್ಗಳಾಗಿ ಡಿವೈಡ್ ಆಗುತ್ತೆ. ಇದನ್ನ ನಾವು ಸೆಲ್ ಸೈಕಲ್ ಅಂತ ಹೇಳಿ ಕರಿತೀವಿ. ಸೊ ಸೆಲ್ ಸೈಕಲ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಪೇರೆಂಟ್ ಸೆಲ್ 2 ಡಾಟರ್ ಸೆಲ್ಸ್ಗಳಾಗಿ ಡಿವೈಡ್ ಆಗೋ ಅಂತ ಒಂದು ಕಂಪ್ಲೀಟ್ ಪ್ರೋಸೆಸ್ನ ನಾವು ಸೆಲ್ ಸೈಕಲ್ ಅಂತ ಹೇಳಿ ಕರಿತೀವಿ. ಸೆಲ್ ಸೈಕಲ್ನ ಮೇನ್ ಆಗಿ 2 ಬೇಸಿಕ್ ಫೇಸ್ಗಳಾಗಿ ಡಿವೈಡ್ ಮಾಡ್ತಾರೆ. ಒಂದು ಇಂಟರ್ಫೇಸ್ ಹಾಗೆ ಇನ್ನೊಂದು ಎಂ ಫೇಸ್ನ ಮೈಟೋಸಿಸ್ ಫೇಸ್ ಅಂತ ಹೇಳಿ ಕೂಡ ಕರೀತಾರೆ. ಇಂಟರ್ಫೇಸ್ ಅಲ್ಲಿ ಅಗೇನ್ 3 ಫೇಸಸ್ ಬರುತ್ತೆ. ಒಂದು G1 ಫೇಸ್, S ಫೇಸ್ ಹಾಗೆ G2 ಫೇಸ್. G1 ಫೇಸ್ನ ಗ್ಯಾಪ್ 1 ಫೇಸ್ ಅಂತ ಹೇಳಿ ಕೂಡ ಕರೀತಾರೆ. S ಫೇಸ್ನ ಸಿಂಥಸಿಸ್ ಫೇಸ್ ಹಾಗೆ G2 ಫೇಸ್ನ ಗ್ಯಾಪ್ 2 ಫೇಸ್ ಅಂತ ಹೇಳಿ ಕೂಡ ಕರೀತಾರೆ. ಇಂಟರ್ಫೇಸ್ನ ರೆಸ್ಟಿಂಗ್ ಫೇಸ್ ಅಂತ ಹೇಳಿ ಕೂಡ ಕರೀತಾರೆ. 95% ಆಫ್ ದ ಸೆಲ್ ಸೈಕಲ್ ಡ್ಯೂರೇಷನ್ ಅಲ್ಲಿ ಸೆಲ್ ಈ ಒಂದು ಇಂಟರ್ಫೇಸ್ ಸ್ಟೇಜ್ ಅಲ್ಲೇನೆ ಪ್ರೆಸೆಂಟ್ ಇರುತ್ತೆ. ಇಂಟರ್ಫೇಸ್ ಸ್ಟೇಜ್ ಅಲ್ಲಿ ಸೆಲ್ ಡಿವೈಡ್ ಆಗೋದಕ್ಕೆ ರೆಡಿ ಆಗುತ್ತೆ ಅಥವಾ ಪ್ರಿಪೇರ್ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಸೆಲ್ ಗ್ರೋತ್ ಆಗುತ್ತೆ ಹಾಗೆ ಸೆಲ್ ಒಳಗಡೆ ಇರೋ ಅಂತ ಒಂದು DNA ರೆಪ್ಲಿಕೇಟ್ ಆಗುತ್ತೆ. ಈಗ G1 S ಫೇಸ್ ಹಾಗೆ G2 ಫೇಸ್ ಅಲ್ಲಿ ಏನೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. G1 ಫೇಸ್. ಸೊ ಈ ಒಂದು G1 ಫೇಸ್ ಅಲ್ಲಿ ಸೆಲ್ನ ಒಂದು ಸೈಜ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಸೆಲ್ನ ವಾಲ್ಯೂಮ್ ಆಗಿರ್ಬೋದು, ಸೆಲ್ ಆರ್ಗನೆಲ್ಸ್ಗಳ ವಾಲ್ಯೂಮ್ ಆಗಿರ್ಬೋದು ಇನ್ಕ್ರೀಸ್ ಆಗುತ್ತೆ. ಹಾಗೆ G1 ಫೇಸ್ ಅಲ್ಲಿ mRNA ಮತ್ತೆ ಪ್ರೋಟೀನ್ ಸಿಂಥಸೈಸ್ ಆಗುತ್ತೆ. ಎಸ್ ಫೇಸ್ ಅಲ್ಲಿ DNA ರೆಪ್ಲಿಕೇಶನ್ ಆಗುತ್ತೆ ಅಂತ ಹೇಳಿದ್ರೆ DNA ಕಾಪಿ ಆಗುತ್ತೆ. ಸೆಲ್ನ ಒಳಗಡೆ ಒಂದು DNA ಪ್ರೆಸೆಂಟ್ ಇರುತ್ತೆ. ಸೊ DNA ರೆಪ್ಲಿಕೇಶನ್ ಆಗೋದು ಅಂತ ಹೇಳಿದ್ರೆ 2 DNA ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನ ನಾವು ಕಾಪಿಯಿಂಗ್ ಆಫ್ DNA ಅಥವಾ DNA ರೆಪ್ಲಿಕೇಶನ್ ಅಂತ ಹೇಳಿ ಕರಿತೀವಿ. ಸೊ DNA ರೆಪ್ಲಿಕೇಶನ್ ಆಗೋದಕ್ಕೆ mRNA ಮತ್ತೆ ಪ್ರೋಟೀನ್ ಬೇಕಾಗಿರುತ್ತೆ. ಸೊ mRNA ಮತ್ತೆ ಪ್ರೋಟೀನ್ G1 ಫೇಸ್ ಅಲ್ಲೇನೆ ಏನಾಗುತ್ತೆ ಸಿಂಥಸೈಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಎಸ್ ಫೇಸ್ ಅಲ್ಲಿ DNA ಈಸಿಯಾಗಿ ರೆಪ್ಲಿಕೇಟ್ ಆಗುತ್ತೆ. ನೆಕ್ಸ್ಟ್ G2 ಫೇಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೆಲ್ ಡಿವೈಡ್ ಆಗೋದಕ್ಕೆ ಫುಲ್ ರೆಡಿ ಆಗಿರುತ್ತೆ. ಸೊ ಆದ್ರಿಂದ ಇದರಲ್ಲಿ ಮೈಕ್ರೋಟ್ಯೂಬ್ಯೂಲ್ಸ್ಗಳು ಪ್ರೊಡ್ಯೂಸ್ ಆಗಿರುತ್ತೆ ಹಾಗೆ ಲಿಪಿಡ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿರುತ್ತೆ. ಸೆಲ್ ಡಿವೈಡ್ ಆದಮೇಲೆ ಸೆಲ್ ಮೆಂಬ್ರೇನ್ ಫಾರ್ಮೇಷನ್ ಆಗಬೇಕಲ್ವಾ. ಸೊ ಆ ಒಂದು ಸೆಲ್ ಮೆಂಬ್ರೇನ್ ಫಾರ್ಮೇಷನ್ ಆಗೋದಕ್ಕೋಸ್ಕರ ಲಿಪಿಡ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿರುತ್ತೆ. ಕ್ಯುಸೆಂಟ್ ಸ್ಟೇಜ್ ಅಥವಾ G0 ಸ್ಟೇಜ್. ಈ ಒಂದು ಸ್ಟೇಜಲ್ಲಿ ಸೆಲ್ಸ್ಗಳು ಡಿವೈಡ್ ಆಗೋದಿಲ್ಲ ಹಾಗೆ ಡಿವೈಡ್ ಆಗೋದಕ್ಕೆ ರೆಡಿ ಕೂಡ ಆಗೋದಿಲ್ಲ. ಅಡಲ್ಟ್ ಅನಿಮಲ್ಸ್ಗಳಲ್ಲಿ ಕೆಲವು ಸೆಲ್ಸು ಈ ಒಂದು ಸೆಲ್ ಡಿವಿಷನ್ನ ಎಕ್ಸಿಬಿಟ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಹಾರ್ಟ್ ಸೆಲ್ಸ್. ನೀವು ಚಿಕ್ಕವರಿದ್ದಾಗ ಹಾರ್ಟ್ ಕೂಡ ಏನಾಗಿರುತ್ತೆ ಸ್ಮಾಲ್ ಸೈಜಲ್ಲಿ ಇರುತ್ತೆ. ನೀವು ಬೆಳೀತಾ ಹಾರ್ಟ್ ಕೂಡ ಗ್ರೋತ್ ಆಗುತ್ತೆ. ಹೇಗೆ ಗ್ರೋತ್ ಆಗುತ್ತೆ? ಹಾರ್ಟಲ್ಲಿರೋವಂಥ ಕಾರ್ಡಿಯಾಕ್ ಸೆಲ್ಸ್ಗಳೇನಾಗುತ್ತೆ ಡಿವೈಡ್ ಆಗಿ ಹಾರ್ಟ್ನ
ಗ್ರೋ ಆಗೋ ಹಾಗೆ ಮಾಡುತ್ತೆ. ನೀವು ಅಡಲ್ಟ್ ಸ್ಟೇಜಿಗೆ ಬಂದಾಗ ಏನಾಗುತ್ತೆ, ಹಾರ್ಟ್ದು ಡೆವಲಪ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಹಾರ್ಟ್ ಡೆವಲಪ್ ಆಗಿರುತ್ತೆ. ಆ ಒಂದು ಟೈಮಲ್ಲಿ ಕಾರ್ಡಿಯಾಕ್ ಸೆಲ್ಸ್ಗಳು ಡಿವೈಡ್ ಆಗೋ ಅವಶ್ಯಕತೆ ಇರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಹಾರ್ಟ್ ಸೆಲ್ಸ್ಗಳು ಕ್ಯೂಸೆಂಟ್ ಸ್ಟೇಜ್ ಅಥವಾ G0 ಸ್ಟೇಜಿಗೆ ಹೋಗುತ್ತೆ. ಅದಕ್ಕೆ ಬೇಕಾದಾಗ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಬೇಡದೇ ಇದ್ದಾಗ ಅದು ಇನ್ಆಕ್ಟಿವ್ ಆಗಿರುತ್ತೆ. ಏನಾದರೂ ಹಾರ್ಟ್ ಸೆಲ್, ಕಾರ್ಡಿಯಾಕ್ ಸೆಲ್ ಡೆತ್ ಆದಾಗ ಅಥವಾ ಕಾರ್ಡಿಯಾಕ್ ಸೆಲ್ಗೆ ಇಂಜುರಿ ಆದಾಗ ಆ ಒಂದು ಸೆಲ್ಸ್ಗಳನ್ನು ರಿಪ್ಲೇಸ್ ಮಾಡೋದಕ್ಕೆ ಆ ಟೈಮಲ್ಲಿ ಡಿವೈಡ್ ಆಗುತ್ತೆ. ಇದನ್ನು ನಾವು ಕ್ಯೂಸೆಂಟ್ ಸ್ಟೇಜ್ ಅಥವಾ G0 ಸ್ಟೇಜ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಎಂಫೇಸ್. ಎಂಫೇಸಲ್ಲಿ ಆಕ್ಚುಯಲ್ ಸೆಲ್ ಡಿವಿಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಸೊ ಇಂಟರ್ಫೇಸಲ್ಲಿ ಏನಾಯಿತು, ಸೆಲ್ ಡಿವೈಡ್ ಆಗೋದಕ್ಕೆ ರೆಡಿ ಆಯಿತು, ಫುಲ್ ಪ್ರಿಪೇರ್ ಆಯಿತು. ಸೊ ಇವಾಗ ಎಂಫೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೆಲ್ ಡಿವೈಡ್ ಆಗುತ್ತೆ. ಸೊ ಈ ಒಂದು ಎಂಫೇಸಲ್ಲಿ 2 ಮೇನ್ ಪ್ರೋಸೆಸ್ ಆಗುತ್ತೆ, ಕ್ಯಾರಿಯೋಕೈನಸಿಸ್ ಹಾಗೆ ಸೈಟೋಕೈನಸಿಸ್. ಕ್ಯಾರಿಯೋಕೈನಸಿಸ್ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಡಿವಿಷನ್, ಸೈಟೋಕೈನಸಿಸ್ ಅಂತ ಹೇಳಿದ್ರೆ ಸೈಟೋಪ್ಲಾಸಮ್ ಡಿವಿಷನ್. ಫಸ್ಟ್ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ, ಅದಾದಮೇಲೆ ಸೈಟೋಪ್ಲಾಸಮ್ ಡಿವೈಡ್ ಆಗುತ್ತೆ. ಸೊ ಈ ಒಂದು ಮೈಟೋಟಿಕ್ ಸೆಲ್ ಡಿವಿಷನ್ ಏನಿದೆ, ಎಂಫೇಸ್ ಅಂದ್ರೆ ಮೈಟೋಟಿಕ್ ಫೇಸ್, ಮೈಟೋಟಿಕ್ ಸೆಲ್ ಡಿವಿಷನ್ ಆಗುತ್ತೆ. ಸೊ ಈ ಒಂದು ಮೈಟೋಟಿಕ್ ಸೆಲ್ ಡಿವಿಷನ್ ಸೊಮ್ಯಾಟಿಕ್ ಸೆಲ್ಸ್ಗಳಲ್ಲಿ ಮಾತ್ರ ನಡೆಯುತ್ತೆ. 2 ಟೈಪ್ ಆಫ್ ಸೆಲ್ ಬರುತ್ತೆ, ಸೊಮ್ಯಾಟಿಕ್ ಸೆಲ್ ಹಾಗೆ ಜರ್ಮ್ ಸೆಲ್ಸ್. ಜರ್ಮ್ ಸೆಲ್ಸ್ ಅಂತ ಹೇಳಿದ್ರೆ ಎಗ್ ಸೆಲ್ ಮತ್ತೆ ಸ್ಪರ್ಮ್ ಸೆಲ್. ಸೊ ಆ ಒಂದು ಜರ್ಮ್ ಸೆಲ್, ಎಗ್ ಸೆಲ್ ಮತ್ತೆ ಸ್ಪರ್ಮ್ ಸೆಲ್ನ ಬಿಟ್ಟು ನಮ್ಮ ಬಾಡಿಯಲ್ಲಿರೋ ಎಲ್ಲಾ ಸೆಲ್ಸ್ಗಳನ್ನ ಸೊಮ್ಯಾಟಿಕ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಗ್ ಸೆಲ್ ಮತ್ತೆ ಸ್ಪರ್ಮ್ ಸೆಲ್ನ ಬಿಟ್ಟು ಇನ್ನ ಉಳಿದಿರೋ ಬೇರೆ ಸೆಲ್ಸ್ಗಳನ್ನೆಲ್ಲ ನಾವು ಸೊಮ್ಯಾಟಿಕ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಸೊಮ್ಯಾಟಿಕ್ ಸೆಲ್ಸ್ಗಳಲ್ಲಿ ಮಾತ್ರ ಮೈಟೋಟಿಕ್ ಸೆಲ್ ಡಿವಿಷನ್ ಆಗುತ್ತೆ, ಎಕ್ಸೆಪ್ಟ್ ಮೇಲ್ ಹನಿ ಬೀಸ್. ಹಾಗೆ ಇದು ಹ್ಯಾಪ್ಲಾಯ್ಡ್ ಮತ್ತೆ ಡಿಪ್ಲಾಯ್ಡ್ ಸೆಲ್ಸ್, ಎರಡೂ ಸೆಲ್ಸ್ಗಳಲ್ಲಿ ಕೂಡ ಮೈಟೋಟಿಕ್ ಸೆಲ್ ಡಿವಿಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಮೈಟೋಸಿಸ್ನ 4 ಸ್ಟೇಜ್ಗಳಾಗಿ ಡಿವೈಡ್ ಮಾಡ್ತಾರೆ, ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಹಾಗೆ ಟೀಲೋಫೇಸ್. ಈ 4 ಸ್ಟೇಜ್ಗಳ ಬಗ್ಗೆ ಡೀಟೇಲ್ಡ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ.